ಫೆಬ್ರವರಿ 8ನೆಯ ತಾರೀಕು ಶನಿವಾರದ ದಿನ ಜಯ ಏಕಾದಶಿ ಅಥವಾ ಭೀಷ್ಮ ಏಕಾದಶಿ ಬಂದಿದೆ. ಈ ದಿನದ ವಿಶೇಷತೆ ಏನು? ಈ ಏಕಾದಶಿ ಆಚರಿಸಿದರೆ ಯಾವೆಲ್ಲ ಕಷ್ಟಗಳು ಕಳೆದು ಶುಭ ಫಲ ಪ್ರಾಪ್ತಿಯಾಗುತ್ತೆ? ಈ ಏಕಾದಶಿಯ ಕಥೆ ಏನು? ಹೇಗೆ ಈ ದಿನ ವಿಷ್ಣು ದೇವರನ್ನು ಪೂಜಿಸಿದರೆ ಸ್ವರ್ಗದಂತಹ ಜೀವನ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಈ ಭೀಷ್ಮ ಏಕಾದಶಿಯ ಸಮಯ ಏನು ಅಂತ ತಿಳಿಯೋದಾದರೆ, ಫೆಬ್ರವರಿ 7 ರಾತ್ರಿ 9:26 ಆರಂಭವಾಗಿ ಫೆಬ್ರವರಿ 8ನೆಯ ತಾರೀಕು ರಾತ್ರಿ 8:15 ಮುಕ್ತಾಯವಾಗುತ್ತೆ. ದ್ವಾದಶಿಯ ದಿನ ಪಾರಣ ಸಮಯ ಬಂದು ಬೆಳಿಗ್ಗೆ 6:44 ಬೆಳಿಗ್ಗೆ 9:04 ಇರುತ್ತದೆ. ಈ ಏಕಾದಶಿಯ ಕಥೆ ಏನು ಅಂತ ನೋಡೋದಾದರೆ, ಒಮ್ಮೆ ಇಂದ್ರದೇವನು ತನ್ನ ಲೋಕದಲ್ಲಿ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮ ಏರ್ಪಡಿಸಿದ್ದ. ಈ ಸಭೆಯಲ್ಲಿ ಮಾಲ್ಯವ ಎಂಬ ಗಂಧರ್ವ ಹಾಗೂ ಪುಷ್ಪವತಿ ಎಂಬ ಗಂಧರ್ವ ಸ್ತ್ರೀ ಇವರಿಬ್ಬರು ಇಂದ್ರನ ಸಭೆಯಲ್ಲಿ ನೃತ್ಯ ಸಂಗೀತ ಆಡುತ್ತಾ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ. ಅತ್ಯಂತ ಸೌಂದರ್ಯವತಿಯಾಗಿದ್ದ ಪುಷ್ಪವತಿಯನ್ನು ನೋಡಿದ ಮಾಲ್ಯವ ಗಂಧರ್ವನು ಮರುಳಾಗಿದ್ದ. ಇಂದ್ರನಿಗೆ ಮೆಚ್ಚಿಸಲು ಇವರಿಬ್ಬರು ನೃತ್ಯ ಮಾಡದೆ ಒಬ್ಬರನ್ನೊಬ್ಬರು ಮೆಚ್ಚಿಸಲು ನೃತ್ಯ ಮಾಡುತ್ತಿರುತ್ತಾರೆ. ಇದನ್ನು ನೋಡಿದ ಇಂದ್ರ ಕೋಪಗೊಂಡು ಒಂದು ಶಾಪವನ್ನ ನೀಡ್ತಾನೆ. ನೀವಿಬ್ಬರು ಮಾನವ ಲೋಕದಲ್ಲಿ ಪಿಶಾಚಿಗಳಾಗಿ ಜೀವಿಸಬೇಕು ಎಂದು ತಿಳಿಸುತ್ತಾನೆ. ಆನಂತರ ಇವರಿಬ್ಬರು ಮಾನವ ಲೋಕದಲ್ಲಿ ಪಿಶಾಚಿಗಳಾಗಿ ಕಷ್ಟ ಜೀವನವನ್ನ ನಡೆಸುತ್ತಾರೆ. ಚಳಿ ಗಾಳಿ ಮಳೆಯನ್ನ ಅನುಭವಿಸುತ್ತಾ ಒಮ್ಮೆ ತಮ್ಮ ಅರಿವಿಗೆ ಬಾರದೆ ಇದೇ ಜಯ ಏಕಾದಶಿ ದಿನದಂದು ಒಂದು ಅರಳಿಯ ಮರದ ಬುಡದಲ್ಲಿ ಕೂರುತ್ತಾರೆ. ಏನನ್ನೂ ತಿನ್ನಲು ಸಾಧ್ಯವಾಗದೆ, ಏನು ತಿನ್ನಲು ಸಿಗದೆ ಇಡೀ ದಿನವನ್ನ ಕಳೆಯುತ್ತಾರೆ. ರಾತ್ರಿ ಚಳಿಯ ಪ್ರಭಾವದಿಂದ ನಿದ್ದೆಯೂ ಮಾಡಲಾಗದೆ ತಮ್ಮ ಅರಿವಿಗೆ ಬಾರದಂತೆ ಏಕಾದಶಿಯ ಜಾಗರಣೆ ಕೂಡ ಮಾಡುತ್ತಾರೆ. ಮರುದಿನ ದ್ವಾದಶಿಯ ದಿನ ಇವರಿಬ್ಬರು ಏಕಾದಶಿಯನ್ನು ಅರಿವಿಗೆ ಬಾರದೆ ಆಚರಿಸಿದ ಫಲವಾಗಿ ಇಬ್ಬರು ಪಿಶಾಚಿ ಜೀವನದಿಂದ ಮುಕ್ತರಾಗುತ್ತಾರೆ. ಮತ್ತೆ ಗಂಧರ್ವ ರೂಪ ತಾಳುತ್ತಾರೆ. ನಂತರ ಇಂದ್ರಲೋಕವನ್ನ ಸೇರುತ್ತಾರೆ. ಈ ಕಥೆಯ ವಿಶೇಷತೆ ಏನು ಅಂದರೆ, ಅರಿವಿಗೆ ಬಾರದೆಯೇ ಪಿಶಾಚಿಗಳು ಜಯ ಏಕಾದಶಿ ಆಚರಿಸಿ ಪಿಶಾಚ ಜೀವನದಿಂದ ಮುಕ್ತರಾಗಿ ಮತ್ತೆ ಸ್ವರ್ಗವನ್ನ ಕಾಣ್ತಾರೆ. ಅಷ್ಟರ ಮಟ್ಟಿಗೆ ಈ ಏಕಾದಶಿ ಆಚರಿಸಿದ ಪ್ರತಿಯೊಬ್ಬರಿಗೂ ಕೂಡ ಸುಖ ಜೀವನ ಪ್ರಾಪ್ತಿಯಾಗುತ್ತದೆ, ಪುಣ್ಯಫಲ ಲಭಿಸುತ್ತದೆ. ಈ ಏಕಾದಶಿ ಆಚರಿಸಿದರೆ ಬ್ರಹ್ಮಹತ್ಯ ದೋಷದಂತಹ ಪಾಪಗಳನ್ನ ಕಳೆಯುತ್ತೆ. ಎಲ್ಲ ಪುಣ್ಯ ತೀರ್ಥಗಳಲ್ಲಿ ಮಿಂದ ಫಲ ನೀಡುತ್ತದೆ. ಎಲ್ಲ ಯಜ್ಞ ಮಾಡಿದಂತಹ ಫಲವನ್ನ ನೀಡುತ್ತದೆ. ಪಿಶಾಚ ಜನ್ಮ ಸಿಗದಂತೆ ಮಾಡುತ್ತದೆ. ಸಕಲ ಪಾಪ ಕರ್ಮಗಳನ್ನ ಕಳೆದು ಜೀವನ ಪೂರ್ತಿ ವಿಷ್ಣು ಕೃಪೆ ಸಿಗುವಂತೆ ಮಾಡುತ್ತದೆ. ಈ ಏಕಾದಶಿಯ ದಿನ ಉಪವಾಸ, ಜಾಗರಣೆ, ವಿಷ್ಣು ನಾಮಸ್ಮರಣೆ ತಪ್ಪದೆ ಮಾಡಬೇಕು. ಇನ್ನು ಈ ಏಕಾದಶಿಯನ್ನು ಜಯ ಏಕಾದಶಿ ಹೆಸರಿನ ಜೊತೆಗೆ ಭೀಷ್ಮ ಏಕಾದಶಿ ಎಂದು ಏಕೆ ಕರೆಯುತ್ತಾರೆ ಅಂತ ನೋಡೋದಾದ್ರೆ, ಮಹಾಭಾರತದಲ್ಲಿ ಬಾಣಗಳ ಹಾಸಿಗೆಯ ಮೇಲೆ ಮಲಗಿದಂತಹ ಭೀಷ್ಮಾಚಾರ್ಯರು ಸಾಕ್ಷಾತ್ ವಿಷ್ಣುದೇವರ 1000 ಹೆಸರುಗಳನ್ನ, ನಾಮಗಳ ರಹಸ್ಯಗಳನ್ನ ಪಾಂಡವರಿಗೆ ತಿಳಿಸುತ್ತಾ ಕೊಂಡಾಡುತ್ತಾರೆ. ಅಂದರೆ ಜೀವನದಲ್ಲಿ ಗೆಲುವನ್ನ ಸಾಧಿಸಲು, ಜಯವನ್ನ ಪಡೆಯಲು ವಿಷ್ಣು ನಾಮಗಳ ರಹಸ್ಯವನ್ನ ತಿಳಿಸುತ್ತಾರೆ. ಪವಿತ್ರ ವಿಷ್ಣು ಸಹಸ್ರನಾಮ ಆರಂಭವಾದಂತಹ ದಿನ ಇದಾಗಿದ್ದು, ಇದನ್ನು ಭೀಷ್ಮರು ಜಗತ್ತಿಗೆ ತಿಳಿಸಿದ್ದ ದಿನವಾಗಿರುವುದರಿಂದ ಇದನ್ನ ಭೀಷ್ಮ ಏಕಾದಶಿ ಎಂಬ ಹೆಸರಿನಿಂದಲೂ ಕೂಡ ಕರೆಯುತ್ತಾರೆ. ಯಾರಿಗೆ ಜೀವನದಲ್ಲಿ ಜಯ ಬೇಕು, ಸರ್ವ ಯಶಸ್ಸು ಪುಣ್ಯಫಲ ಬೇಕು, ಅತಿ ಮುಖ್ಯವಾಗಿ ಯಾರಿಗೆ ಸಂತಾನ ಭಾಗ್ಯ ಇರುವುದಿಲ್ಲವೋ ಅಂತವರು ಈ ದಿನದಂದು ಭೀಷ್ಮಾಚಾರ್ಯರಿಗೆ ಮರೆಯದೆ ತರ್ಪಣವನ್ನ ನೀಡಬೇಕು. ಇದರಿಂದ ಸರ್ವ ವಿಧವಾದಂತಹ ಜಯ, ಸಂತಾನ ಫಲ ಖಚಿತವಾಗಿ ಪ್ರಾಪ್ತಿಯಾಗುತ್ತದೆ. ಎಷ್ಟೋ ಜನ ಭೀಷ್ಮರಿಗೆ ತರ್ಪಣ ನೀಡಿದ 1 ವರ್ಷದೊಳಗೆ ಮನೆಯಲ್ಲಿ ತೊಟ್ಟಿಲನ್ನ ತೂಗುತ್ತಾರೆ. ಅಂತಹ ಮಹತ್ವ ಈ ಭೀಷ್ಮ ಏಕಾದಶಿಯ ದಿನಕ್ಕಿದೆ. ಈ ದಿನವೇ ವಿಷ್ಣು ಸಹಸ್ರನಾಮ ಆರಂಭವಾಗಿರುವ ದಿನವಾಗಿರೋದ್ರಿಂದ ಈ ದಿನ ಹಳದಿ ಬಣ್ಣದ ವಸ್ತ್ರದಲ್ಲಿ ವಿಷ್ಣು ಸಹಸ್ರನಾಮ ಪುಸ್ತಕವನ್ನ ಕಟ್ಟಿ ಯಾರಿಗಾದರೂ ದಾನವಾಗಿ ನೀಡಬೇಕು.
ನೀಡಬೇಕು. ವಿಷ್ಣು ದೇವರ ಹೆಸರನ್ನು ಹೇಳಿ ದಾನವನ್ನು ನೀಡಿದರೆ ದಾನ ಪಡೆದವರಿಗೂ ದಾನ ನೀಡಿದವರಿಗೂ ಅನೇಕ ಕಷ್ಟಗಳಿಂದ ಮುಕ್ತಿ ದೊರೆತು ಅದೃಷ್ಟ ಪ್ರಾಪ್ತಿಯಾಗುತ್ತದೆ, ವಿಷ್ಣು ಕೃಪೆ ಲಭಿಸುತ್ತದೆ. ಈ ದಿನ ನಿಮ್ಮ ಮನೆಯ ದೇವರ ಕೋಣೆಯ ಗೋಡೆಯ ಮೇಲೆ ಅಥವಾ ಮನೆಯ ಮುಖ್ಯದ್ವಾರದ ಮೇಲೆ ಅರಿಶಿಣಕ್ಕೆ ಸ್ವಲ್ಪ ಗಂಗಾಜಲ ಅಥವಾ ಹಾಲನ್ನು ಬೆರೆಸಿ ಆ ಒಂದು ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು. ಮನೆಯ ಮೂಲೆ ಮೂಲೆಗೂ ಗಂಗಾಜಲ ಪ್ರೋಕ್ಷಣೆ ಮಾಡಬೇಕು. ಇದರಿಂದ ಮನೆಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿನ ಎಲ್ಲ ಕಠಿಣ ಕಷ್ಟಗಳು ದೂರವಾಗಿ ವಿಷ್ಣು ಕೃಪೆಯ ಜೊತೆಗೆ ಪಾಸಿಟಿವ್ ಶಕ್ತಿ ಮನೆಗೆ ಲಭಿಸುತ್ತದೆ. ಈ ದಿನ ಮರೆಯದೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ. ಪಾರಾಯಣ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ವಿಷ್ಣು ಸಹಸ್ರನಾಮ ಶ್ರವಣ ಮಾಡಿ. ಅಂದರೆ ಸಹಸ್ರನಾಮವನ್ನು ಕೇಳಿಸಿಕೊಂಡು ವಿಷ್ಣು ದೇವರನ್ನ ಮನದಲ್ಲಿ ನೆನೆಸಿಕೊಂಡು ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ. ಜಯ ಏಕಾದಶಿಯ ಹಿಂದಿನ ದಿನ ರಾತ್ರಿಯಿಂದಲೇ ಅಲ್ಪ ಆಹಾರವನ್ನು ಸೇವಿಸಿ ಏಕಾದಶಿಯ ಇಡೀ ದಿನ ಉಪವಾಸವಿದ್ದು ರಾತ್ರಿ ಕನಿಷ್ಠ 12 ಗಂಟೆಯ ತನಕವಾದರೂ ಜಾಗರಣೆಯನ್ನು ಮಾಡಿ ವಿಷ್ಣು ನಾಮಸ್ಮರಣೆ ಮಾಡಿ. ವಿಷ್ಣು ದೇವರನ್ನು ನೆನೆದು ಗೋಸೇವೆ ಮಾಡಿ. ಬಾಳೆಹಣ್ಣುಗಳನ್ನು ಗೋವುಗಳಿಗೆ ತಿನ್ನಿಸಿ ಪ್ರದಕ್ಷಿಣೆಯನ್ನು ಹಾಕಿ ಜಲವನ್ನು ಗೋವುಗಳಿಗೆ ಕುಡಿಯಲು ಇಡಿ. ವಿಷ್ಣು ದೇವರ ಆಲಯದಲ್ಲಿನ ಗಿಡ ಮರಗಳಿಗೆ ಜಲವನ್ನು ಅರ್ಪಿಸಿ. ವಿಷ್ಣು ದೇಗುಲದ ಆಲಯದಲ್ಲಿನ ಮೆಟ್ಟಿಲುಗಳಿಗೆ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಡಿ. ಹಸಿದವರಿಗೆ ಹಾಲು ಹಣ್ಣು ನೀರು ನೆರಳನ್ನು ಕೊಟ್ಟು ಒಮ್ಮೆ ವಿಷ್ಣು ದೇವರನ್ನ ಸ್ಮರಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮಗಿರುವ ಕಠಿಣ ಹಣಕಾಸಿನ ಕಷ್ಟ, ಅನಾರೋಗ್ಯದ ಸಮಸ್ಯೆ, ಮಾನಸಿಕ ಕಿರಿಕಿರಿ, ವ್ಯವಹಾರ ನಷ್ಟ, ನಿರುದ್ಯೋಗ, ಶತ್ರುಬಾಧೆ, ಭಯಭೀತಿಗಳು ದೂರವಾಗಿ ವಿಷ್ಣು ಬಲ ಸದಾ ನಿಮ್ಮೊಂದಿಗೆ ಇರುತ್ತದೆ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಸಾಧ್ಯವಾದಷ್ಟು ಬಾರಿ ಈ ದಿನ ಹೇಳುತ್ತಾ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದಿಂದ ವಿಷ್ಣು ದೇವರ ಮುಂದೆ ದೀಪಾರಾಧನೆಯನ್ನ ಮಾಡಿಕೊಳ್ಳಿ. ನೋಡಿದ್ರಲ್ಲ, ಜಯ ಏಕಾದಶಿಯ ದಿನ ಯಾವ ರೀತಿಯಾಗಿ ವಿಷ್ಣು ದೇವರ ಪೂಜೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಜೈ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.